ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಿಗೆ ಮಹತ್ವದ ನಿರ್ಧಾರವನ್ನು ನ್ಯಾಷನಲ್ ಮೀಟ್ ಡೆವಲಪ್ಮೆಂಟ್ ಬೋರ್ಡ್ ಒಂದು ತಂದಿದೆ. ಹೌದು, ಏನಂತಂದರೆ ಹಾಲನ್ನು ಪ್ರಮೋಟ್ ಮಾಡೋದನ್ನು ನಿಲ್ಲಿಸಿ ಹಾಲಿಗಿಂತಲೂ ಕೂಡ ಮಾಂಸದ ಪ್ರಮೋಟನ್ನು ಹೆಚ್ಚಾಗಿ ಮಾಡಿ ಇದು ಜನರ ಆರೋಗ್ಯದ ಮೇಲೆ ಸುಧಾರಣೆ ತರುತ್ತೆ ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಇದು ಬಿಸ್ನೆಸ್ ಪರ್ಪಸಲ್ಲಿ ನೋಡಿದ್ರೆ, ಹಾಗಾದರೆ ಇದರ ಆರೋಗ್ಯದ ವಿಚಾರದಲ್ಲಿ ಮಾಂಸ ಹಾಲಿಗಿಂತ ಹೇಗೆ ಉತ್ತಮ ಆಗುತ್ತೆ, ಹೇಗೆ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಸುಧಾರಣೆ ತರುತ್ತೆ, ಇದರ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಯಾಕಂತಂದರೆ ಹಾಲು ಅನ್ನುವಂಥದ್ದು ಪ್ರತಿನಿತ್ಯ ಅಗತ್ಯ ಇರುವಂಥ ವಿಚಾರ. ಆದರೆ ಹಾಲಿಗಿಂತಲೂ ಕೂಡ ಮಾಂಸ ಸಾಕಷ್ಟು ಶ್ರೇಷ್ಠವಾದದ್ದು, ಮಾಂಸ ಆರೋಗ್ಯಕ್ಕೆ ಉತ್ತಮ, ಅವುಗಳನ್ನು ಪ್ರಮೋಟ್ ಮಾಡಿ ಅನ್ನುವಂತಹ ಮಾಹಿತಿಯನ್ನು ನ್ಯಾಷನಲ್ ಮೀಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀಡಿದೆ. ಆದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಸುನೀಲ್ ಕುಮಾರ್ ಇದ್ದಾರೆ. ಯಾವ ರೀತಿಯಾಗಿ ಮಾಂಸ ಆರೋಗ್ಯದ ಮೇಲೆ ಸುಧಾರಣೆ ತರುತ್ತೆ, ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗಲೇ ಹೇಳಿದಾಗೆ ಸರ್, ನ್ಯಾಷನಲ್ ಮೀಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಒಂದು ರೀತಿಯಲ್ಲಿ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಇನ್ನೊಂದು ರೀತಿಯಲ್ಲಿ ಹಾಲನ್ನು ಪ್ರಮೋಟ್ ಮಾಡೋದನ್ನು ನಿಲ್ಲಿಸಿ ಅನ್ನುವಂಥ ಹೇಳಿಕೆ ಜೊತೆಗೆ ಮಾಂಸವನ್ನು ಹೆಚ್ಚು ಪ್ರಮೋಟ್ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. ನಿಮ್ಮ ಪ್ರಕಾರ ಸರ್, ಆರೋಗ್ಯದ ಮೇಲೆ ಮಾಂಸ ಹಾಲಿಗಿಂತಲೂ ಹೆಚ್ಚು ಉತ್ತಮವಾಗಿ ಹೇಗೆ ಕೆಲಸ ಮಾಡುತ್ತೆ? ಇಲ್ಲ, ಹೆಚ್ಚು ಉತ್ತಮವಾಗಿ ಏನು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅದ್ರ ಮಾಂಸ ಅನ್ನೋಂಥದ್ದನ್ನೇ ಡೈಜೆಷನ್ ಕೆಪಾಸಿಟಿ ಕಡಿಮೆ ಮಾಡುತ್ತೆ. ಮತ್ತು ಅಡಲ್ಟ್ಸು ಮತ್ತು ಸೀನಿಯರ್ ಸಿಟಿಸನ್ಸು ತಿನ್ನೋದು ಅಥವಾ ಜೀರ್ಣ ಆಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಯಾವ ಉದ್ದೇಶದಿಂದ ಹೇಳಿದ್ರೆ ಅಂತ ಗೊತ್ತಿಲ್ಲ. ಬಟ್ ಏನಂದರೆ ಈಕ್ವಲಿ ಪ್ರಮೋಟ್ ಮಾಡಬೇಕಾಗಿರೋಂಥದ್ದು, ಹಾಲನ್ನು ಎಷ್ಟು ಪ್ರಮೋಟ್ ಮಾಡಿದ್ರು ಅದೇ ರೀತಿಯೇ ಮೀಟನ್ನು ಪ್ರಮೋಟ್ ಮಾಡೋಂಥದ್ದು. ಮೀಟ್ ಪ್ರಮೋಟ್ ಮಾಡೋದ್ರಿಂದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗ್ತಿರೋಂಥ ಸೊಸೈಟಿಯಲ್ಲಿರುವಂಥ ಫಾರ್ಮರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಉದ್ದೇಶದಿಂದ ಹೇಳ್ತಾರಂಥದ್ದು. ಹಾಗಾಗಿ ಎರಡೂ ಮೂಲಭೂತವಾಗಿ ಅವಶ್ಯಕತೆವಾಗಿರುವಂಥ ಫುಡ್ಸೇ, ಬಟ್ ಲಿಮಿಟೆಡ್ ಆಗಿ ತೊಗೊಳ್ಳೋವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮಾಂಸವನ್ನು ಈಗೇನು ಪ್ರಮೋಟ್ ಮಾಡಿದ್ರೆ ಸರ್, ಮಾಂಸದಲ್ಲಿ ಏನಾದರೂ ವಿಂಗಡಣೆ ಇದೆಯಾ? ಈ ರೀತಿಯಾದಂಥ ಮಾಂಸವನ್ನು ತಿಂದರೆ ಜನರ ಆರೋಗ್ಯದ ಮೇಲೆ ಸುಧಾರಣೆ ಕಾಣಿಸ್ಕೋಬೋದು, ಮತ್ತು ಹಾಲಿಗಿಂತ ಈ ರೀತಿ ಮಾಂಸ ಒಂದು ಯಾವುದಾದ್ರೂ ಉತ್ತಮವಾಗಿದೆ ಅನ್ನುವಂಥದ್ದು ಏನಾದರೂ ಇದೆಯಾ? ನ್ಯಾಷನಲ್ ಮೀಟ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನೋವಂಥದ್ದು ಎಲ್ಲ ಮೀಟ್ಗಳನ್ನು, ಚಿಕನ್ ಆಗಲಿ, ಮಟನ್ ಆಗಲಿ ಅಥವಾ ಫಿಶ್ ಆಗಲಿ ಎಲ್ಲನೂ ಅವರು ಪ್ರಮೋಟ್ ಮಾಡ್ತಾರಂಥದ್ದು. ಮೀಟ್ ಅಂದರೆ ಒಂದೇ ಮೀಟ್ ಅಂತಾರೆ, ಎಲ್ಲ ಥರದ ಮೀಟ್ಗಳನ್ನ ಪ್ರಮೋಟ್ ಮಾಡ್ತಾಯಿದ್ರೆ ನಿಜವಾಗ್ಲೂ ಒಳ್ಳೆಯ ವಿಚಾರ. ಈಗ ಫಿಶ್ನ ತಿಂದರೆ ತುಂಬ ಆರೋಗ್ಯದ ಮೇಲೆ ತುಂಬ ಉಪಯುಕ್ತಕಾರಿ ಆಗುತ್ತೆ ಈ ಥರದಕ್ಕೆ. ಆಮೇಲೆ ಈಗ ಹಾಲು, ಮೊಟ್ಟೆ, ಚಿಕನ್ ತಿನ್ನುವಂಥದ್ದು ಎಷ್ಟು ಯಾರ್ಯಾರಿಗೆ ಏನೇನು ಬೇಕಾಗಿರೋಂಥದ್ದು ಪ್ರಮೋಟ್ ಮಾಡ್ತಾಯಿದ್ರೆ ಹೊರತಾಗಿ ಯಾರಿಗೆ ಎಷ್ಟು ಬೇಕಾಗಿದೆ ಅನ್ನೋಂಥದ್ದು ಅವ್ರು ನಿರ್ಧಾರ ಮಾಡಬೇಕಾಗಿದೆ. ಅವ್ರು ಪ್ರಮೋಷನ್ ಮಾಡ್ತಾರೆ. ಒಬ್ಬ ಡಾಕ್ಟ್ರಾಗಿ ನಾನು ಹೇಳೋವಂಥದ್ದು, ಈ ಮಕ್ಕಳಿಗೆ ಚಿಕನ್ನು ತಿನ್ನೋದಕ್ಕೆ ಅಥವಾ ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಸೀನಿಯರ್ ಸಿಟಿಸನ್ಸ್ ಆದವ್ರಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಯಂಗ್ಸ್ಟರ್ ತಿನ್ನುವಂಥದ್ದು, ಆಮೇಲೆ ನೆಸೆಸಿಟಿ ಇರೋರಿಗೆ ಡಾಕ್ಟ್ರ್ ಅಡ್ವೈಸ್ ಇಲ್ಲದೇ ಫುಡ್ಸನ್ನು ತೊಗೊಳ್ಳೋಂಥದ್ದು. ಅಂದರೆ ಯಾವ ಫುಡ್ಡನ್ನು ತಿನ್ನಬೇಕು, ಯಾವ ಫುಡ್ಡನ್ನು ತಿನ್ನಬಾರ್ದು ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೊಲೆಸ್ಟ್ರಾಲ್ ಅದು ಇರೋಂಥವ್ರು ಇದು ಏನು ಮೀಟ್ ತಿನ್ನುವಂಥದ್ದು ತುಂಬ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಎಲ್ಲೋ ಒಂದು ಕಡೆ ನ್ಯಾಷನಲ್ ಮೀಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನು ಹೇಳಿದೆ ಅಂತಂದರೆ, ಹಾಲು ಅತಿಯಾದ ಕೊಬ್ಬಿನಾಂಶವನ್ನು ಬಿಡುಗಡೆ ಮಾಡುತ್ತೆ, ಅದಕ್ಕಿಂತ ಮಾಂಸ ಉತ್ತಮ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮಾಂಸವನ್ನು ಪ್ರಮೋಟ್ ಮಾಡಿ ಅಂತ ಇದ್ದಾರೆ. ಹಾಗಾದರೆ ಮಾಂಸಕ್ಕಿಂತಲೂ ಹಾಲಿನ ಕೊಬ್ಬಿನಾಂಶ ಪ್ರಮಾಣ ಹೆಚ್ಚಾಗಿದೆಯಾ ಡಾಕ್ಟರ್? ಇಲ್ಲ, ಕಂಪೇರೇಟಿವ್ಲಿ ಮಾಂಸದಲ್ಲೇ ಜಾಸ್ತಿ ಕೊಬ್ಬಿನಾಂಶ ಇದೆ. ಬಟ್ ಹಾಲನ್ನು ಇಂಡೈಜೆಷನ್ ಜಾಸ್ತಿ ಮಾಡುತ್ತೆ. ಹಾಲನ್ನು ಜಾಸ್ತಿ ಪ್ರಮೋಟ್ ಮಾಡಬಾರ್ದು ಉದ್ದೇಶ ಇದೆ. ಹಾಲನ್ನು ನಾವು ಎಲ್ಲರೂ ಹೇಳ್ತಾರಂತ ಆ್ಯಸ್ ಎ ಡಾಕ್ಟ್ರಾಗಿ ಮಕ್ಕಳಿಗೆ ಹಾಲು ಕೊಡಿ ಅದು ಅಂತ ಹೇಳ್ತಾಯಿದ್ರು. ಬಟ್ ನಾನು ಆ್ಯಸ್ ಎ ಡಾಕ್ಟ್ರಾಗಿ ನಾನು ಪ್ರಿಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ಹಾಲು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋವಂಥದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗ್ತಾಯಿದೆ. ಬೇಕಾದ್ರೆ ಸಾಕಷ್ಟು ರಿಸರ್ಚ್ಗಳು ಅಥವಾ ರಿಸರ್ಚ್ ಡೆವಲಪ್ಮೆಂಟ್ ಬಂದಿರೋದ್ರಿಂದ ಹೊಸ ಆರ್ಟಿಕಲ್ಸಲ್ಲಿ ಹೇಳುವಂಥದ್ದು ಹಾಲನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋಂಥದ್ದು ಆರೋಗ್ಯ ದೃಷ್ಟಿಕೋನದಿಂದ. ಬಿಕಾಸ್ ಇಂಡೈಜೆಷನ್ ಆಗುವಂಥದ್ದು ಹೆಲ್ತ್ ಮೇಲೆ ಪರಿಣಾಮ ಬೀರುವಂಥದ್ದು ಆಗ್ತಾಯಿದೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಏನು ನ್ಯಾಷನಲ್ ಮೀಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಆದೇಶವನ್ನು ಹೊರಡಿಸಿದೆ, ಹಾಲನ್ನು ಕಡಿಮೆ ಪ್ರಮೋಟ್ ಮಾಡಿ ಅವುಗಳಿಂದ ಕೊಬ್ಬಿನಾಂಶ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ, ಅದಕ್ಕಿಂತ ಮಾಂಸ ಉತ್ತಮ, ಆರೋಗ್ಯದಲ್ಲಿ ಸುಧಾರಣೆ ತರುತ್ತೆ, ಹೆಚ್ಚಾಗಿ ಮಾಂಸವನ್ನು ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಹೇಳಿಕೆ ಏನು ಅಂತಂದರೆ, ಮಾಂಸವು ಕೂಡ ಅತಿ ಹೆಚ್ಚು ಕೊಬ್ಬಿನಾಂಶವನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಯಾವುದನ್ನೇ ಆಗಿರಲಿ ಈಕ್ವಲ್ ಆಗಿ ತೆಗೆದುಕೊಳ್ಬೇಕು, ಹೆಚ್ಚಾಗಿ ತಗೊಳ್ಬಾರ್ದು. ಹಾಗೆಯೇ ಹಾಲು ಕೂಡ ಒಂದು ಉತ್ತಮ, ಆದರೂ ಕೂಡ ಹಾಲನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಯಾಕಂತಂದರೆ ಹಾಲು ಕೂಡ ಕೊಬ್ಬಿನಾಂಶವಿದೆ ಮತ್ತು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ದೃಷ್ಟಿಯಲ್ಲಿ ಹಾಲು ಕೂಡ ಒಂದು ನೆಗೆಟಿವ್ ಕ್ಯಾಟಗರಿಗೆ ಹೋಗುತ್ತೆ ಅನ್ನುವಂಥದ್ದು ಡಾಕ್ಟರ್ ಅಭಿಪ್ರಾಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.